ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಉಮಾ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಸಂಕ್ರಾಂತಿ ಹಬ್ಬದ ಭೋಗಿ ಹಬ್ಬದ ದಿನ. ಇವತ್ತು ಸ್ಪೆಷಲ್ ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತು ಈ ಥರ ರಂಗೋಲಿ ಹಾಕ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ಹಬ್ಬದ ವಾತಾವರಣ ತುಂಬಿರುತ್ತೆ. ಎಲ್ಲರೂ ಅವ್ರವ್ರ ಮನೆ ಮುಂದೆ ಕಲರ್ಫುಲ್ ಆಗಿರೋಂಥ ರಂಗೋಲಿಗಳನ್ನು ಹಾಕಿರ್ತೀರ. ಎಲ್ಲರ ಮನೆಯಲ್ಲೂ ಹಬ್ಬ ಜೋರಿರುತ್ತೆ ಅಂತ ಅಂದ್ಕೊತೀನಿ. ಇವತ್ತು ಸಂಕ್ರಾಂತಿಯ ಭೋಗಿಯ ದಿನ ಆಗಿರೋದ್ರಿಂದ ನಾನು ಸಂಕ್ರಾಂತಿಗೆ ಹಾಕೋಂಥ ರಂಗೋಲಿ ಹಾಕ್ಕೊತಾ ಇದ್ದೀನಿ. ಇವಾಗ ಬೆಳಗಿನ ಜಾವ 5 ಗಂಟೆ. ನಾನು ಸ್ವಲ್ಪ ಲೇಟಾಗೇ ಎದ್ದೆ ಇವತ್ತು. ಯಾಕಂತಂದರೆ ತುಂಬ ಕೋಲ್ಡ್ ಇರೋದ್ರಿಂದ ಸ್ವಲ್ಪ ಶೀತ ಆದಂಗೆ ಆಗ್ಬಿಟ್ಟಿತ್ತು. ಅದಕ್ಕೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಕೆಲಸ ಅಂತೇಳ್ಬಿಟ್ಟು ನಾನು 5 ಗಂಟೆಗೆ ಎದ್ದೆ. ಹಬ್ಬಗಳಲ್ಲಿ ತುಂಬ ವಿಶೇಷವಾಗಿರೋದು ಅಂತಂದರೆ ಮನೆ ಮುಂದೆ ನಾವು ಹಾಕುವಂಥ ರಂಗೋಲಿ. ನಾವು ಹಾಕೋ ರಂಗೋಲಿಯಿಂದ ಇನ್ನೊಂದಿಷ್ಟು ಹಬ್ಬದ ಕಳೆ ಹೆಚ್ಚಾಗುತ್ತೆ. ಅದರಲ್ಲೂ ಸಂಕ್ರಾಂತಿಗೆ ಅಂತಂದರೂ ತುಂಬಾ ಕಲರ್ಫುಲ್ ರಂಗೋಲಿ ಎಲ್ಲರ ಮನೆ ಮುಂದೆ ಹಾಕಿರೋದನ್ನು ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ಅಷ್ಟು ಚೆನ್ನಾಗಿ ರಂಗೋಲಿಗಳನ್ನು ಹಾಕಿರ್ತಾರೆ ಹಬ್ಬದಲ್ಲಿ. ನಿನ್ನೆ ದಿನ ಎಲ್ಲ ಮಕ್ಕಳು ಸ್ಕೂಲ್ ಫಂಕ್ಷನ್ ಎಲ್ಲ ನಿನ್ನೆ ಮುಗೀತು. ಮೊನ್ನೆ ದಿನ ನನ್ನ ಮಗಳದಿತ್ತು, ನಿನ್ನೆ ನನ್ನ ಮಗಂದಿತ್ತು. ನಿನ್ನೆ ನೈಟು ಸ್ಕೂಲ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬರೋದು ಆಗಲೇ 10 ಗಂಟೆ ಆಗೋಗಿತ್ತು ಅನಿಸುತ್ತೆ. 10 ಗಂಟೆ ನಂತರ ಮನೆಗೆ ಬಂದು ಊಟ ಮಾಡಿ ಮಲ್ಕೊಳ್ಳೋದು ಸ್ವಲ್ಪ ಲೇಟ್ ಆಗೋಯಿತು. ಅಲ್ಲಿ ಕೋಲ್ಡಲ್ಲಿ ಕೂತಿರೋದ್ರಿಂದನೂ ಏನೋ ಸ್ವಲ್ಪ ಶೀತ ಆದಂಗಾಗಿ ವಾಯ್ಸು ಒಂದು ಸ್ವಲ್ಪ ಕೆಟ್ಟೋಗಿದೆ. ಉತ್ತರ ಕರ್ನಾಟಕದ ಸ್ಪೆಷಲ್ ಅಡುಗೆಗಳನ್ನ ನಾನು ಶೇರ್ ಮಾಡ್ತೀನಿ ಅಂತ ನಿಮಗೆ ಮೊದಲೇ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಅಂದರೆ ನಾನು ಇವಾಗಲೇ ಎಳ್ಳು ಹಚ್ಚಿದ ರೊಟ್ಟಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ಹೆಸರು ಕಾಳು ಪಲ್ಯ ಕೂಡ ನಾನು ಶೇರ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಶೇಂಗಾ ಹೋಳಿಗೆಯನ್ನು ಯಾವ ಥರ ಮಾಡ್ಕೊತಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೇ ಇರೋ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮಗಿಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲು ನೀವೇ ನೋಡ್ಬೋದು. ಯಾಕಂದರೆ ತುಂಬ ಕಷ್ಟಪಟ್ಟು ವಿಡಿಯೋನ ಶೂಟ್ ಮಾಡಿ, ಎಡಿಟ್ ಮಾಡಿ, ವಾಯ್ಸ್ ಓವರ್ ಕೊಟ್ಟು ವಿಡಿಯೋನ ನಾವು ಅಪ್ಲೋಡ್ ಮಾಡಿರ್ತೀವಿ. ನಿಮ್ಮ ಸಪೋರ್ಟು, ಎಲ್ಲರಿಗೂ ಸಪೋರ್ಟು ತುಂಬ ಅವಶ್ಯಕತೆ ಇರುತ್ತೆ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂಥ ಅಡುಗೆ ರೆಸಿಪಿಗಳನ್ನ ನೀವು ನೋಡ್ಬೋದು. ಹಾಗೆಯೇ ಇವತ್ತು ನಾನು ಹಾಕಿರುವಂಥ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಮನೆಯಲ್ಲೆಲ್ಲ ಸಂಕ್ರಾಂತಿಯ ಭೋಗಿ ಆಗಿರ್ಬೋದು, ಸಂಕ್ರಾಂತಿಯ ಹಬ್ಬನ ನೀವು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ ಅನ್ನೋದನ್ನು ಕೂಡ ತಿಳಿಸಿ. ನಾನು ರಂಗೋಲಿ ಹಾಕೋಕ್ಕೆ ಶುರು ಮಾಡಿದಾಗ ಕತ್ಲಾಗಿತ್ತು. ಇವಾಗ ಆಲ್ರೆಡಿ ಬೆಳಗ್ಗೆ ಆಗೋಯಿತು. ಇವತ್ತೆಲ್ಲ ಮಕ್ಕಳಿಗೆಲ್ಲ ಸ್ಕೂಲ್ ರಜೆ ಇರೋದ್ರಿಂದ ಅವರು ಇನ್ನು ಮಲ್ಕೊಂಡಿದ್ದಾರೆ. ಆರಾಮಾಗಿ ಮಲ್ಕೊಳ್ಳಿ, ಚಳಿ ಇರೋದ್ರಿಂದ ಸ್ಕೂಲ್ಗೇನು ಹೋಗೋದಿಲ್ವಲ್ಲ ಅಂತೇಳ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಇನ್ನೇನು ನಾನು ರಂಗೋಲಿ ಎಲ್ಲ ಹಾಕೋದು ಮುಗಿದ ಮೇಲೆ ಫೈನಲಿ ನನ್ನ ರಂಗೋಲಿ ಈಗ ಬಂದಿದೆ. ರಂಗೋಲಿ ಎಲ್ಲ ಮುಗಿದ ತಕ್ಷಣ ಹೂವನ್ನ ಇಟ್ಟು ಒಳಗಡೆ ಬಂದೆ. ಬನ್ನಿ ಇವಾಗ ಶೇಂಗಾ ಹೋಳಿಗೆನ ಯಾವ ಥರ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾನು ಸ್ಟವ್ನ ಆನ್ ಮಾಡಿಕೊಂಡು ಒಂದು ತವಾನ ಬಿಸಿ ಆದ ತಕ್ಷಣ ನಾವು ಶೇಂಗಾನ ಈ ಥರ ಹುರ್ಕೊಬೇಕು. ತೀರಾ ಕಪ್ಪಗಾಗೋವರೆಗೂ ಹುರ್ಕೊಬಾರ್ದು, ತೀರಾ ಲೈಟಾಗಿ ಹುರ್ಕೊಬಾರ್ದು. ಮೀಡಿಯಮ್ ಸೈಜಲ್ಲಿ ನಾವು ಹುರಿದಿಟ್ಕೊಬೇಕು. ನಾನಿಲ್ಲಿ 1 kg ಆಗೋಷ್ಟು ಶೇಂಗಾನ ತೊಗೊಂಡಿದ್ದೀನಿ. ನಿಮಗೆ ಮನೇಲಿ ನೀವು ಎಷ್ಟು ಜನ ಇದ್ದೀರಾ ನೋಡ್ಕೊಂಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡ್ಬಿಟ್ಟು ನೀವು ಹುರಿದಿಟ್ಕೊಬೇಕು ಶೇಂಗಾನ. ನಾನಿಲ್ಲಿ 1 kg ಶೇಂಗಾ ತೊಗೊಂಡಿರೋದ್ರಿಂದ ಅದನ್ನೆಲ್ಲ ಹುರಿದಿಟ್ಕೊತೀನಿ. ಇದು ಎಷ್ಟು ದಿನ ಬೇಕಾದರೂ ನಾವು ಮಾಡಿಬಿಟ್ಟು ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡು ತಿನ್ಬೋದು, ಅದೇನು ಕೆಟ್ಟೋಗೋದಿಲ್ಲ. ಸೊ ಶೇಂಗಾನೆಲ್ಲ ಹುರಿದ ಮೇಲೆ ಆ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ 2 ಕೈಯಿಂದ ಉಜ್ಜಿ ಸಿಪ್ಪೆನೆಲ್ಲ ತೆಗೆದು ಒಂದು ಮರದಲ್ಲಿ ಹಾಕ್ಬಿಟ್ಟು ಆ ಸಿಪ್ಪೆನೆಲ್ಲ ತೆಗಿಬೇಕು. ತೆಗೆದ ನಂತರ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಇವಾಗ ಮತ್ತೆ ನಾನು ಹುರಿದಿಟ್ಕೊಂಡಿರೋಂಥ ಶೇಂಗಾನ ಕೂಡ ಅದೇ ಥರ ನಾನು ಸಿಪ್ಪೆನ ತೆಗೆದ್ಬಿಟ್ಟು ಮರದಲ್ಲಿ ಹಾಕಿ ಜಾಡಿಸ್ಕೊಂಡು ಈ ಥರ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ನಾನು ಶೇಂಗಾನ ಎಷ್ಟು ತೊಗೊಂಡಿದ್ದೀನೋ ಇಲ್ಲಿ ನಾನು ಅಳತೆ ಮಾಡಿ ಹಾಕ್ತಾಯಿಲ್ಲ. ಯಾಕಂದರೆ ನಾನು ಅವಾಗವಾಗ ಮಾಡ್ತಿರೋದ್ರಿಂದ ಇಷ್ಟು ಶೇಂಗಕ್ಕೆ ಇಷ್ಟೇ ಬೆಲ್ಲ ಹಾಕಿದರೆ ಸರಿ ಹೋಗುತ್ತೆ ಅಂತ ನನ್ನ ಕ್ವಾಂಟಿಟಿ ಗೊತ್ತಿರೋದ್ರಿಂದ ನಾನು ಹಾಗೇ ಬೆಲ್ಲ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಏಲಕ್ಕಿ ಕೂಡ ಹಾಕ್ಕೊತೀನಿ ಅದರಲ್ಲಿ. ಮಿಕ್ಸಿಗೆ ಹಾಕೊಬೇಕಾದ್ರೆ ಮುಂಚೆನೇ ಏಲಕ್ಕಿ ಸಿಪ್ಪೆನ ತೆಗೆದ್ಬಿಟ್ಟು ನಾನು ಶೇಂಗಾ ಬೆಲ್ಲದ ಜೊತೆಗೇ ಸೇರಿಸ್ಕೊಂಡು ನಾನಿಲ್ಲಿ ಮಿಕ್ಸಿಗೆ ಹಾಕಿಟ್ಕೊತಾ ಇದ್ದೀನಿ. ಮಿಕ್ಸಿಗೆ ಹಾಕಬೇಕಾದ್ರೆ ಒಂದೇ ಸಲ ನಾವು ಅದನ್ನು ತಿರುಗಿಸ್ಬಾರ್ದು. ಆನ್ ಸ್ಟಾಪ್ ಮಾಡಿಕೊಂಡು ಇದು ಹಾಕೊಬೇಕು. ಯಾಕಂದರೆ ಒಂದೇ ಸಲ ನಾವು ಆನ್ ಮಾಡಿಬಿಟ್ಬಿಟ್ರೆ ತೀರಾ ಕೆಳಗಡೆ ಏನಾಗ್ಬಿಡುತ್ತೆ, ನುಣ್ಣಗಾಗುತ್ತೆ, ಮೇಲ್ಗಡೆ ಶೇಂಗಾ ಹಂಗೆ ಇರುತ್ತೆ. ನಾವು ಶೇಂಗಾ ಹೋಳಿಗೆ ಮಾಡಬೇಕಾದ್ರೆ ಅದು ಪೌಡ್ರು ನಾವು ಮಾಡ್ಕೊತೀವಲ್ಲ, ತೀರಾ ನುಣ್ಣಗೆ ಇರಬಾರ್ದು, ಹಂಗಂತ ದಪ್ಪ ಇರಬಾರ್ದು, ಈ ಥರ ಇರಬೇಕು.
ಶೇಂಗಾ ಹೋಳಿಗೆನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನಿಲ್ಲಿ ಶೇಂಗಾ ಜೊತೆಗೆ ಬೆಲ್ಲನ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿಟ್ಕೊತಾ ಇದ್ದೀನಿ. ಕೆಲವೊಬ್ಬರು ಪಾಕನ ಮಾಡಿಬಿಟ್ಟು ಆ ಶೇಂಗಾನ ಹುರಿದ್ಬಿಟ್ಟು ಅದರಲ್ಲಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿಟ್ಕೊತಾರೆ. ಬಟ್ ನಾನು ಆ ಥರ ಮಾಡ್ತಾ ಇಲ್ಲ. ಶೇಂಗಾ ಬೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಒಂದು ಕಪ್ಪಿನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಟೀ ಕುಡಿಯೋ ಕಪ್ ಇರುತ್ತಲ್ಲ, ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗಬೇಡಿ. ಟೀ ಕುಡಿಯೋ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ನೀರು ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ನೀವು ಕಲಿಸ್ಕೊಬೇಕಾದ್ರೆ ಬೇಕಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿಕೊಂಡು ಕಲಿಸ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ನಾವು ಬೇಳೆ ಒಬ್ಬಟ್ಟು ಮಾಡ್ತೀವಲ್ಲ, ಹೂರಣ ಯಾವ ಥರ ರೆಡಿ ಮಾಡ್ತೀವೋ ಅದೇ ಥರ ಇದನ್ನು ಕೂಡ ನಾವು ದೋಸೆ ಹಿಟ್ಟನ್ನ ಒಂದು ರಾತ್ರಿ ಹೇಗೆ ನೆನೆಸ್ತೀವೋ ಅದೇ ರೀತಿ ಇದನ್ನು ಕೂಡ ಒಂದು ನೈಟ್ ಫುಲ್ಲು ರಾತ್ರಿನೇ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಕಲಸಿಟ್ಬಿಟ್ಕೊಂಡು ರೆಡಿ ಮಾಡಬೇಕು. ಮಾರನೇ ದಿನ ನಾವು ಈ ಹೋಳಿಗೆ ಮಾಡಬೇಕಾಗತ್ತೆ. ಇವಾಗ ಹೋಳಿಗೆ ಮಾಡೋದಕ್ಕೆ ನಾನು ಇಲ್ಲಿ ಮೈದಾನ ಹಿಟ್ಟನ್ನ ತೊಗೊಂಡು ನಾನು ಕಲಿಸ್ಕೊತಾ ಇದ್ದೀನಿ. ಹಿಟ್ಟನ್ನೆಲ್ಲ ಜಾಡಿಸ್ಕೊಂಡು ಬಿಸಿಯಾಗಿರ್ತಕ್ಕಂಥ ಒಂದು 2 ಸ್ಪೂನಷ್ಟು ಎಣ್ಣೆನ ನಾನು ಹಾಕ್ಕೊಂಡು ಈ ಮೈದಾನ ಹಿಟ್ಟನ್ನು ನಾನು ಕಲಿಸ್ಕೊತಾ ಇದ್ದೀನಿ. ನೀವು ಮೈದಾ ಹಿಟ್ಟು ಬಿಟ್ಟು ಗೋಧಿ ಹಿಟ್ಟನ್ನು ತೊಗೊಂಡು ಮಾಡ್ತೀವಿ ಅಂತಂದರೂ ಕೂಡ ಅದನ್ನು ಮಾಡ್ಕೊಬೋದು. ಇಲ್ಲಿ ನಾನು ಮೈದಾನ ಹಿಟ್ಟು ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ನೀವು ಚಿರೋಟಿ ರವೆ ಹಾಕ್ಕೊತೀನಿ ಅಂತಂದರೂ ಕೂಡ ಹಾಕೊಬೋದು. ಆದರೆ ನಾನು ಇದು ಯಾವುದನ್ನು ನಾನು ಸೇರಿಸ್ಕೊಂಡಿಲ್ಲ. ಗೋಧಿ ಹಿಟ್ಟಾಗಲಿ ಚಿರೋಟಿ ರವೆ ಆಗಲಿ ನಾನು ಸೇರಿಸ್ಕೊಂಡಿಲ್ಲ. ನಾನು ಮೈದಾನ ಹಿಟ್ಟು ಮಾತ್ರ ನಾನು ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೋಡ್ಕೊಂಡು ಕಲಿಸ್ಕೊಳ್ಳಿ. ಕಲಿಸ್ಕೊಂಡ ನಂತರ ಒಂದು ಅರ್ಧ ಗಂಟೆ ನಾವು ಚಪಾತಿ ಮಾಡಬೇಕಾದ್ರೆ ಹಿಟ್ಟನ್ನ ಯಾವ ಥರ ನೆನೆಯಕ್ಕೆ ಬಿಡ್ತೀವೋ ಅದೇ ಥರ ಇದನ್ನು ಕಲಸಿಟ್ಟ ನಂತರ ಒಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಮತ್ತೆ ತಿರ್ಗಾ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ. ಇವತ್ತು ಭೋಗಿ ಆಗಿರೋದ್ರಿಂದ ನಾನು ಇವತ್ತು ಹೋಳಿಗೆ ಮಾಡ್ತಾಯಿದ್ದೀನಿ. ನಾನು ನಿನ್ನೆನೇ ನಾನು ಮಿಕ್ಸಿಗೆ ಹಾಕ್ಕೊಂಡು ಕಲಸಿಟ್ಟಿದ್ದೆ. ನೋಡಿ, ಬೆಳಿಗ್ಗೆ ಎದ್ದು ನೋಡಿದಾಗ ಈ ಥರ ಆಗಿರುತ್ತೆ, ಈ ಥರ ಎಣ್ಣೆ ಬಿಟ್ಟಿರುತ್ತೆ. ನಿಮಗೆ ಇನ್ನೂ ತುಂಬ ಗಟ್ಟಿಯಾಗಿದೆ ಇಲ್ಲ ತುಂಬ ಲೂಸ್ ಆಗಿದೆ ಅಂತಂದರೆ ಕೂಡ ಬೇಕಿದ್ರೆ ನೀವು ಗಟ್ಟಿಯಾಗಿದೆ ಅಂತಂದರೆ ಒಂಚೂರು ನೀರನ್ನು ನೋಡ್ಕೊಂಬಿಟ್ಟು ನೀವು ಹಾಕ್ಕೊಂಡು ಮತ್ತೆ ಕಲಿಸ್ಕೊಬೋದು. ಇಲ್ಲ ಲೂಸ್ ಆಗಿತ್ತು, ತುಂಬ ನೀರು ಹಾಕ್ಬಿಟ್ಟಿದ್ರಿ ಅಂತಂದರೆ ಇನ್ನೂ ಸ್ವಲ್ಪ ಶೇಂಗಾ ಪುಡಿ ಮಿಕ್ಸಿಗೆ ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡ್ಕೊಬೋದು. ಮೈದಾ ಹಿಟ್ಟು ಎರಡು ಒಂದೇ ಥರ ಇರಬೇಕು. ಮೈದಾ ಹಿಟ್ಟು ಕೂಡ ಗಟ್ಟಿಯಾಗಿದ್ದರೆ ನಾವು ಶೇಂಗಾ ಮಾಡ್ಕೊಂಡಿರ್ತೀವಲ್ಲ ಅದು ಕೂಡ ಗಟ್ಟಿಯಾಗಿರಬೇಕು. ಮೈದಾ ಹಿಟ್ಟು ಲೂಸ್ ಇದ್ದರೆ ನಾವು ಶೇಂಗಾ ಹಿಂಡಿ ಕಲಿಸ್ಕೊಂಡಿರ್ತೀವಲ್ಲ ಅದು ಕೂಡ ಲೂಸ್ ಆಗಿರಬೇಕು. ಎರಡೂ ಒಂದೇ ಥರ ಇರಬೇಕು. ಅದೇ ಒಂದು ಏನಂತಂದರೆ ನಾವು ಬೇಳೆ ಹೋಳಿಗೆ ಮಾಡಬೇಕಾದ್ರೆ ಹಿಟ್ಟು ನಾವು ಲೂಸ್ ಆಗಿರುತ್ತಲ್ಲ ಆ ಥರ ಇರಬಾರ್ದು. ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿ ಬರುತ್ತೆ ಹೋಳಿಗೆ ಅಂತ ಹೇಳ್ಬೋದು. ಈ ಥರ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ಮೈದಾ ಹಿಟ್ಟನ್ನು ತೊಗೊಂಡ್ಬಿಟ್ಟು ಈ ಥರ ಹೂರಣನೂ ಶೇಂಗಾ ಹೂರಣ ಎಲ್ಲ ರೆಡಿ ಮಾಡಿರ್ತೀವಲ್ಲ ಆ ಹೂರಣ ರೋಲ್ ಮಾಡಿಕೊಂಡು ನಾನು ಈ ಥರ ಮೈದಾ ಹಿಟ್ಟನ್ನು ಇಟ್ಬಿಟ್ಟು ಈ ಥರ ರೋಲ್ಸಲ್ಲಿ ತಿರುಗಿಸ್ಬಿಟ್ಟು ಕೆಳಗಡೆ ಒಂಚೂರು ನಾನು ನಿಂಬೆಹಣ್ಣಿನ ಗಾತ್ರದಷ್ಟು ಅಂತ ಹೇಳ್ಬೋದು, ಅದರಷ್ಟು ಗಾತ್ರದಲ್ಲಿ ತೊಗೊಂಡು ನಾವು ಬೇಳೆ ಹೋಳಿಗೆನ ಯಾವ ಥರ ಕೈಯಿಂದ ಈ ಥರ ಲಟ್ಟಿಸ್ಕೊತೀವೋ ಅದೇ ಥರ ಒತ್ಕೊತ ಬಂದುಬಿಟ್ಟು ನಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನಾವು ತಟ್ಕೊಂಡು ಬಂದು ಈಗ ಬಿಸಿಯಾಗಿರ್ತಕ್ಕಂಥ ತವದ ಮೇಲೆ ಒಂದು ಸ್ವಲ್ಪ ಎಣ್ಣೆನ ನಾನು ಹಾಕ್ಕೊತೀನಿ. ಎಣ್ಣೆ ಹಾಕಿದ ನಂತರ ಮೈದಾ ಹಿಟ್ಟು ಇರುತ್ತಲ್ಲ ಆ ಮೈದಾ ಹಿಟ್ಟನ್ನು ತೊಗೊಂಡ್ಬಿಟ್ಟು ಆ ಹಂಚಿನ ತುಂಬ ಎಲ್ಲ ಎಣ್ಣೆನ ಈ ಥರ ಒರೆಸ್ಕೊಂಡು ನಾವು ಹೋಳಿಗೆನ ಹಾಕೋದ್ರಿಂದ ಹೋಳಿಗೆ ಏನಿರುತ್ತೆ ಅದು ಹಂಚಿಗೆ ಆಗಲಿ ತವಕ್ಕಾಗಲಿ ಅಂಟ್ಕೊಳ್ಳೋದಿಲ್ಲ. ಚೆನ್ನಾಗಿ ಈಸಿಯಾಗಿ ಅದನ್ನು ತಿರುವಾಕೊಬೋದು. ಬೇಳೆ ಹೋಳಿಗೆ ಆದರೆ ಅದು ತುಂಬ ಸಾಫ್ಟಾಗಿರಬೇಕು. 1-2 ಸಲ ಹಿಂಗೆ ತಿರುವಾಕೊಂಡು ಸುಟ್ಬಿಟ್ರೆ ಸಾಕು, ಮುಗಿದೋಗುತ್ತೆ. ಬಟ್ ಶೇಂಗಾ ಹೋಳಿಗೆ ಆ ಥರ ಅಲ್ಲ. ಇದು ಶೇಂಗಾ ಹೋಳಿಗೆ ಹೇಗೆ ಅಂತಂದರೆ ಸ್ವಲ್ಪ ಡ್ರೈ ಆದಮೇಲೆ ಚೆನ್ನಾಗಿರುತ್ತೆ. ಅವತ್ತೇ ಮಾಡಿ ಅವತ್ತೇ ತಿನ್ನೋದಕ್ಕೆ ಅಷ್ಟೊಂದು ರುಚಿ ಅನಿಸಲ್ಲ. ಅದು ತಣ್ಣಗಾದ್ಮೇಲೆ ಆರಿದ ಮೇಲೇ ನೆಕ್ಸ್ಟ್ ಡೇ ತಿನ್ನೋದಕ್ಕೆ ಅದು ಶೇಂಗಾ ಹೋಳಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಬೇಳೆ ಒಬ್ಬಟ್ಟಾದರೆ ನಾವು ಬಿಸಿದು ಅವತ್ತೇ ಮಾಡಿಕೊಂಡು ಅವತ್ತೇ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಶೇಂಗಾ ಹೋಳಿಗೆ ಆ ಥರ ಅಲ್ಲ, ಸ್ವಲ್ಪ ಅದು ತಿರುವಾಕಿ ಜಾಸ್ತಿ ಸ್ವಲ್ಪ ನಾವು ಸುಡಬೇಕು. ಇದು ಮೊದಲನೇ ಹೋಳಿಗೆ ರೆಡಿಯಾಗಿದೆ. ಇನ್ನು ನೆಕ್ಸ್ಟು ಹಾಗೇ ತಟ್ಕೊಂಡು ನಾನು ಹಂಚಿನ ಮೇಲೆ ಈ ಥರ ಹಾಕ್ಕೊಂಡು ನಾನು ಹೋಳಿಗೆನ ಸುಡ್ತೀನಿ. ಇದೇ ಥರ ಎಲ್ಲ ಹೋಳಿಗೆನ ಮಾಡಿ ರೆಡಿ ಮಾಡಿಟ್ಕೊತೀನಿ. ಒಂದು ಅರ್ಧದಷ್ಟು ಹೋಳಿಗೆ ಆಗಿದೆ. ಅದು ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಇವಾಗ ನಾನು ತೋರಿಸ್ತೀನಿ. ನೋಡಿ, ಈ ಥರ ಬಂದಿರುತ್ತೆ. ಒಂದು ಅರ್ಧದಷ್ಟು ನಾನು ಹೋಳಿಗೆ ಮಾಡಿ ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಥರ ಬಂದಿರುತ್ತೆ ಹೋಳಿಗೆ. ಇನ್ನು ಕಂಪ್ಲೀಟಾಗಿ ಹೋಳಿಗೆ ಎಲ್ಲ ಮಾಡಿ ಮುಗಿಸಿದ ಮೇಲೆ ಒಂದು ಅಗಲವಾಗಿರ್ತಕ್ಕಂಥ ಒಂದು ತಟ್ಟೆನ ತೊಗೊಂಡ್ಬಿಟ್ಟು ಹೋಳಿಗೆನ ಒಂದರ ಮೇಲೆ ಒಂದೇ ಇಡಬಾರ್ದು. ಇದು ತುಂಬ ದಿನ ಸ್ಟೋರ್ ಮಾಡ್ಕೊಂಡು ತಿನ್ನೋದ್ರಿಂದ ಒಂದು ಅಗಲವಾಗಿರೋ ತಟ್ಟೆಯಲ್ಲಿ ತೊಗೊಂಡ್ಬಿಟ್ಟು ಆ ಹೋಳಿಗೆನ ಗಾಳಿ ಆಡೋಗೆ ಅದು ಡ್ರೈ ಆಗೋಗೆ ನಾವು ಇಟ್ಕೊಬೇಕು. ಸಂಕ್ರಾಂತಿ ಹಬ್ಬಕ್ಕೆ ನಾನು ಮಾಡ್ಕೊಂಡಿರ್ತಕ್ಕಂಥ ಶೇಂಗಾ ಹೋಳಿಗೆನ
ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ಸ್ ಹಾಕಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.